ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ವೇಸ್ ಚಾನಲ್. ನಾನಿವಾಗ ಬ್ಯಾಚುಲರ್ಸಿಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಫ್ರೆಂಚ್ ಬ್ರೆಡ್ ಟೋಸ್ಟ್ನ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ 1 ಪೌಂಡ್ ಬ್ರೆಡ್ನ ತೊಗೊಂಡಿದ್ದೀನಿ. ಬಟ್ ನಮಗೆ ಎಷ್ಟು ಸ್ಲೈಸ್ ಬೇಕು ಅಷ್ಟು ಸ್ಲೈಸ್ನ ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ 1 ಪೌಂಡ್ ಇದ್ದರೆ ಎಲ್ಲರಿಗೂ ಸಾಕು. ಮನೇಲಿರೋರಿಗೆ ಆರಾಮಾಗಿ 4 ಜನಕ್ಕೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಈಗ ನಾನು ಮೊದಲಿಗೆ 1 ಮೊಟ್ಟೆನ ತೊಗೊಳ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ಪು ಹಾಲು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. 1-2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದನ್ನು. ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ಮೊಟ್ಟೆನೂ ಕೂಡ ಆಗಿದೆ, ಎಲ್ಲ ಮಿಕ್ಸ್ ಆಯಿತು. ತುಂಬ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ತವಾ ಇಟ್ಬಿಟ್ಟು ಅದಕ್ಕೆ ನಾನು 1 ಪೀಸ್ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿಕೊಂಡು 2 ಪೀಸ್ ಬ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ರೆಡ್ ಸ್ವಲ್ಪ ರೋಸ್ಟ್ ಆಗಬೇಕು. 2 ಸೈಡೂ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈಗ ರೋಸ್ಟ್ ಆಗಿದೆ. ಪುನಃ ಒಂದು ತವಾಗೆ, ಅದೇ ತವಾಗೆ ನಾನು ಪುನಃ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಈ ರೋಸ್ಟ್ ಮಾಡಿರುವಂತಹ ಬ್ರೆಡ್ಡನ್ನು ನಾನು ಈ ಮೊಟ್ಟೆ ಬೀಟ್ ಮಾಡಿದ್ದೀನಲ್ವ ಅದರೊಳಗಡೆ ಹಚ್ಚಿಬಿಟ್ಟು ಪುನಃ ತವಾ ಮೇಲೆ ಹಾಕಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಸ್ನ್ಯಾಕ್ಸ್ಗಂತೂ ಅಥವಾ ಈ ಬ್ರೇಕ್ಫಾಸ್ಟು ಸ್ನ್ಯಾಕ್ಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಲೈಕ್ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ಬೆಳಗ್ಗೆ ಯಾವಾಗಾದರೂ ನಮಗೆ ರಜೆ ಇರುವಾಗ ಅಥವಾ ತುಂಬ ಕೆಲಸ ಇರುವಾಗ ಏನು ಮಾಡಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡೋ ಬದಲು ಈ ಥರ ಬೇಗ ಫಾಸ್ಟಾಗಿ ಆಗುವಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸೈಡು ಅದು ರೋಸ್ಟ್ ಆಗಿದೆ. ಈಗ ಪುನಃ ಅದನ್ನು ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲೇ ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ 2 ಸೈಡೂ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ನಾನು ಬೇರೆ ಒಂದು ಪ್ಲೇಟ್ಗೆ ಎತ್ತಿ ತೆಗೆದಿಡ್ತೀನಿ. ಪುನಃ ನಾನು ಅದೇ ತವದ ಮೇಲೆ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ನಾನು ಈಗ 3 ಸ್ಲೈಸ್ ಬ್ರೆಡ್ನ ಇಡ್ತಾಯಿದ್ದೀನಿ. ನೋಡಿ 3 ಸ್ಲೈಸ್ ಬ್ರೆಡ್ನ ಇಟ್ಕೊಂಡು ಅದ್ರ ಮೇಲೆ 1 ಸ್ಲೈಸ್ ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಸ್ಲೈಸ್ ಚೀಸ್ ಹಾಕ್ತೀನಿ ಮತ್ತು ಅದ್ರ ಮೇಲೆ ಪುನಃ ಇನ್ನೂ 1 ಸ್ಲೈಸ್ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಒಂದು 2 ಸೆಕೆಂಡ್ಸ್ ನಾವು ಈ ರೀತಿ ಅದನ್ನು ಸುಮ್ಮನೆ ಹಿಂಗೆ ಬಿಸಿ ಮಾಡಿದರೆ ಸಾಕು. ತವದ ಮೇಲೆ ಇಟ್ಟು ಜಾಸ್ತಿ ಟೈಮ್ ಏನು ಇಡೋಲ್ಲ. ಜಾಸ್ತಿ ಟೈಮ್ ಇಡೋದು ಬೇಡ, ಸಾಕು. ಇಷ್ಟು ಬಿಸಿ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುವಂತಹ ಫ್ರೆಂಚ್ ಟೋಸ್ಟ್ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಇವಾಗ ಇದು ರೆಡಿ ಆಯಿತು. ಈಗ ನಾನು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತೀನಿ. ಯಾಕೆ ಅಂತೇಳಿದರೆ ಅದು ಇಡೀ ಈ ಥರ ಬ್ರೆಡ್ ಇದ್ದರೆ ನಮಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಈ ಟೋಸ್ಟ್ನ. ಅದಕ್ಕೋಸ್ಕರ ನಾನು ಟ್ರಯಾಂಗಲ್ ಕಟ್ ಮಾಡಿ ಇವಾಗ ಈಸಿಯಾಗಿ ನಾವು ಅದನ್ನು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿರುವಂತಹ ಫ್ರೆಂಚ್ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ.
ತುಂಬ ಸಖತ್ತಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಅದೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ನಾನು ಇನ್ನೂ ಒಂದು ಟೈಪ್ ಬ್ರೆಡ್ ಟೋಸ್ಟ್ನ ಮಾಡ್ತಾಯಿದ್ದೀನಿ. ಈಗ ಮಾಮೂಲಿ ತವಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಬೇಕು. ಈಗ 2 ಸ್ಲೈಸ್ ಬ್ರೆಡ್ನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸೈಡನ್ನು ಕೂಡ ನಾವು ಹಾಗೆಯೇ ಇದನ್ನು ರೋಸ್ಟ್ ಮಾಡಬೇಕು. ಹಾಗೆಯೇ ಬ್ರೆಡ್ಡು ತಿನ್ನೋಕ್ಕಾಗಲ್ಲ. ಈಗ ಕೆಲವು ಸಲ ನಮಗೆ ಹುಷಾರಿಲ್ಲದಾಗ ನಮಗೆ ಮಾಮೂಲಿ ಬ್ರೆಡ್ ತಿನ್ನೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಈ ರೀತಿ ಟೋಸ್ಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇದೇ ಮೆಥಡನ್ನ ಯೂಸ್ ಮಾಡ್ತೀವಿ. ನೋಡಿ, ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು ಈ 2 ಸೈಡೂ ಫ್ರೈ ಆಗಿರುವಂತಹ ಬ್ರೆಡ್ನ ತೆಗೆದಿಟ್ಬಿಟ್ಟು ಪುನಃ 2 ಸ್ಲೈಸ್ನ ಮಾಡ್ಕೊಳ್ತೀನಿ. ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ತಿನ್ನೋಕ್ಕೂ ಸೂಪರ್. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಪುನಃ ಇನ್ನೂ ಉಳಿದಿರುವಂಥ 2 ಸ್ಲೈಸ್ನ ಕೂಡ ಇದೇ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಹಾಕ್ಬಿಟ್ಟು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬ ಫಾಸ್ಟಾಗಿ ಆಗುತ್ತೆ. ಏನು ಇದ್ರ ಜೊತೆ 1 ಕಪ್ ಟೀ ಇತ್ತಂತೇಳಿದರೆ ತುಂಬ ಒಳ್ಳೆ ಮ್ಯಾಚಿಂಗ್, ಸೂಪರ್ ಮ್ಯಾಚಿಂಗು. ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಫುಲ್ ಇರುತ್ತೆ. ಮಧ್ಯಾಹ್ನ ಊಟ ಟೈಮ್ ತನಕನೂ ಆರಾಮಾಗಿರ್ಬೋದು. ಓಕೆ, ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಮತ್ತು ಹೊಸ ಹೊಸ ವೀಡಿಯೋಗಳ ಜೊತೆ ನಾನು ಪುನಃ ನಿಮಗೆ ಸಿಗ್ತಾ ಇರ್ತೀನಿ. ನೋಡಿ, ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ಈಗ ಏನಿದ್ರು ಟೇಸ್ಟ್ ಮಾಡೋದೊಂದೇ. ಓಕೆ, ನನ್ನ ವಿಡಿಯೋ ನೋಡ್ತಾಯಿರಿ. ಥ್ಯಾಂಕ್ ಯು, ಬಾಯ್.